ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೊಳಕೆ ಕಾಳನ್ನ ಬಳಸ್ಕೊಂಡು ಕಟ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೊಸ ವಿಧಾನ ಇದು, ಹೊಸ ರುಚಿ, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸತಿ ಈ ರೀತಿಯಾಗಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಲ್ಲ ರೀತಿಯಾದ ಮೊಳಕೆ ಕಾಳನ್ನ ಬರೆಸ್ಕೊಂಡಿದ್ದೀನಿ ನಾನು. ಅಂತಂದರೆ ಇದರಲ್ಲಿ ಸ್ವಲ್ಪ ಕಡಲೆಕಾಳಿದೆ, ಹುಳ್ಳಿಕಾಳಿದೆ, ಹಸಿರು ಕಾಳಿದೆ, ಹಾಗೆ ನೀವು ತಡ್ನಿ ಕಾಳು ಕೂಡ ಬಳಸ್ಕೊಬೋದು, ಅವರೆಕಾಳನ್ನು ಬಳಸ್ಕೊಬೋದು. ಎಲ್ಲ ಕಾಳುಗಳನ್ನು ಈ ರೀತಿಯಾಗಿ ಮೊಳಕೆ ಕಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕೊತಾ ಇದ್ದೀನಿ. ಅದಾದಮೇಲೆ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕೊತಾ ಇದ್ದೀನಿ. ನಾನಿಲ್ಲಿ ಸುಮಾರು ಒಂದು 1/4 kg ಆಗೋಷ್ಟು ಕಾಳಿತ್ತು, ಅಂತಂದರೆ ಒಂದು 250 ಗ್ರಾಮ್ ಆಗಿತ್ತು ಇದು ಮೊಳಕೆ ಕಾಳು. ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ 1 ಲೋಟ ಆಗೋಷ್ಟು ನೀರು ಹಾಕೊಂಡಿದ್ದೀನಿ. ಇವಾಗ ಒಂದು 2 ಟೊಮೊಟೊನ ಈ ರೀತಿ ಮದ್ದಿಗೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಜಲ್ ಕೂಗ್ಸಿದ್ರೆ ಆಯಿತು. ಚೆನ್ನಾಗಿ ಕಾಳೆಲ್ಲ ಬೆಂದೋಗಿರುತ್ತೆ. ನಾವು ಮೊದಲೇ ಮೊಳಕೆ ಕಟ್ಟಿಸಿರೋದ್ರಿಂದ ಅದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ. 3 ವಿಜಲ್ ಸಾಕಾಗುತ್ತೆ. ಈ ರೀತಿ ಮೊಳಕೆ ಕಾಳಿನಿಂದ ಕಟ್ಸಾರು ಮಾಡಿ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಬೇಸಿಗೆಗಂತೂ ಸ್ವಲ್ಪ ಬೇಳೆ ಸಾಂಬಾರಾಗಲಿ, ತರಕಾರಿ ಸಾಂಬಾರಾಗಲಿ, ಮತ್ತು ಏನಾದರೂ ಮಸಾಲೆ ಸಾಂಬಾರಾಗಲಿ ತಿನ್ನೋದಕ್ಕೆ ಆಗೋದೇ ಇಲ್ಲ. ಈ ರೀತಿ ಹೊಸ ವಿಧಾನದಲ್ಲಿ ಒಂದು ಮೊಳಕೆ ಕಟ್ಟಿರೋ ಕಾಳಿಂದ ಒಂದು ಕಟ್ಸಾರು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇವಾಗ 3 ವಿಜಲ್ ಕೂಗಿ ಕಂಪ್ಲೀಟಾಗಿ ತಣ್ಣ ಆದಮೇಲೆ ನಾನು ಅದರೊಳಗಡೆ ಹಾಕಿದ್ನಲ್ಲ ಟೊಮೊಟೊ, ಅದ್ರ ಜೊತೆ ಸ್ವಲ್ಪ ಕಾಳನ್ನ ತೆಗೆದಿಟ್ಕೊತಾ ಇದ್ದೀನಿ. ಏಕೆಂದರೆ ಅದು ಕಂಪ್ಲೀಟಾಗಿ ತಣ್ಣ ಆದಮೇಲೆ ನೀಟಾಗಿ ರುಬ್ಕೊಬೇಕಾಗುತ್ತೆ ಅದನ್ನ. ಇವಾಗ ಕಾಳೆಲ್ಲ ಬೆಂದಿತ್ತಲ್ಲ, ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೀವು ಅದೇ ಕುಕ್ಕರಲ್ಲೇ ಇಟ್ಕೊಬೋದು, ಇಲ್ಲ ಬೇರೆ ಪಾತ್ರೆಗೂ ಕೂಡ ಹಾಕೊಬೋದು. ಇವಾಗ ಬೇರೆ ಪಾತ್ರೆಗೆ ಹಾಕಿದ್ದಾದಮೇಲೆ ಸ್ವಲ್ಪನೇ ನೀರು, ಕುಕ್ಕರ್ನ ಸ್ವಲ್ಪ ಗಲ್ಬರಿಸಿ ಅದರದ್ದೇ ನೀರನ್ನ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ಮೊದಲೇ ತೆಗೆದಿಟ್ಕೊಂಡಿದ್ನಲ್ಲ ಟೊಮೊಟೊ ಮತ್ತು ಸ್ವಲ್ಪ ಕಾಳು, ಅದು ಕಂಪ್ಲೀಟಾಗಿ ತಣ್ಣ ಆದಮೇಲೆ ಅದನ್ನು ಕೂಡ ನೀಟಾಗಿ ರುಬ್ಬಿಟ್ಕೊಂಡಿದ್ದೆ. ಆ ರುಬ್ಬಿರೋ ಮಿಶ್ರಣನೂ ಕೂಡ ಇವಾಗ ಸೇರಿಸ್ತಾ ಇದ್ದೀನಿ. ಏಕೆಂದರೆ ಈ ರೀತಿಯಾಗಿ ರುಬ್ಕೊಂಡು ಹಾಕೊಳ್ಳೋದ್ರಿಂದ ಕಟ್ಸಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ, ಏಕೆಂದರೆ ನಾವು ಮೊದಲೇ ಕಾಳು ಬೇಯೋಕ್ಕೆ ಹಾಕ್ಕೊಂಡಿದ್ವಿ, ಅದಕ್ಕೋಸ್ಕರ ಸ್ವಲ್ಪನೇ ಬೇಕಾಗುತ್ತೆ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು 3 ನಿಮಿಷ ಜೋರುರಿ ಕೊಟ್ಟು ಕುದಿಸ್ಕೊಂಡ್ಬಿಟ್ರೆ ಆಯಿತು. ಸಿಂಪಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಮೊಳಕೆ ಕಾಳಿಂದ ಕಟ್ಸಾರು ರೆಡಿಯಾಗಿರುತ್ತೆ. ಇದನ್ನು ಮುದ್ದೆ ಮತ್ತು ಅನ್ನಕ್ಕೆ ಯಾವುದಕ್ಕೆ ಬೇಕಾದರೂ ಹಾಕೊಂಡು ತಿನ್ಬೋದು. ಒಂದು ಪಕ್ಷ ಒಂದು ಲೋಟ ಹಂಗೆ ಕೂಡ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸತಿ ಈ ರೀತಿಯಾಗಿ ಟ್ರೈ ಮಾಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.